ಸುಮ್ಮನೆ ಬ್ರಹ್ಮವಾಗುವನೇ ಮೂಲಹಂ ಮೆಲ್ಲ ಲಯವಾಗಿ ಉಳಿಯದೆ ತಾನೆ ಮತ್ತುಳಿಯದೆ ನಾನೇ ಸುಮ್ಮನೆ ಬ್ರಹ್ಮವಾಗುವನೇ ಸುಮ್ಮನಿದ್ದರು ಸುಖಿಸುವನೇ ನಾನು ನನ್ನದೆಂಬುದ ಅಳಿದ ಸಾಹಸೀವನೇ ಸಮ್ಮಾನ ಅವಮಾನ ಮೀರಿ ಮೃತ್ಯು ಸಂಹಾರಿಯಾಗಿ ತಾಂಡವದೋಳಿರುವನೆ ಕುಂಡಲಿನಿ ಮೀರುವನೆ ಸುಮ್ಮನೆ ಬ್ರಹ್ಮವಾಗುವನೆ ಮೂಲಹಂ ಮೆಲ್ಲ ಲಯವಾಗಿ ಉಳಿಯದೆ ತಾನೆ ಮತ್ತುಳಿಯದೆ ನಾನೇ ಸುಮ್ಮನೆ ಬ್ರಹ್ಮವಾಗುವನೇ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶೀಗೇಹಳ್ಳಿಯಲ್ಲಿ ಶ್ರೀ ಶಿವಾನಂದರ ಮಾರ್ಗದರ್ಶನದಲ್ಲಿ ಶ್ರೀ ಶ್ರೀಧರರು ಸಾಧನೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ಕೆಲವು ಸಂಚಿಕೆಯಲ್ಲಿ ಹೇಳಿದಂತೆ ಕೆಲವು ದಿನ ಅವರು ಉಪವಾಸ ಇರ್ತಿದ್ರು. ಕೆಲವು ದಿನ ಕಾಡಿನಲ್ಲಿ ಅವರು ತಪಸ್ ಮಾಡ್ತಾ ಇರುವಾಗ ಅಲ್ಲಿ ಸಿಕ್ಕುವಂಥ ಕಾಯಿ, ಹಣ್ಣು, ಸೊಪ್ಪು ಇವುಗಳನ್ನು ಸೇವಿಸ್ತಿದ್ರು. ಕೆಲವು ದಿನ ಮಠದಲ್ಲಿದ್ದರೂ ಕೂಡ ಬರೀ ಹಣ್ಣು ಹಂಪಲಲ್ಲೇ ಇರ್ತಿದ್ರು. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಇದು. ಶ್ರೀಧರರು ಕೇವಲ ಹಣ್ಣು ಹಂಪಲನ್ನು ಒಂದು ಹೊತ್ತೋ ಎರಡು ಹೊತ್ತೋ ಮಾತ್ರ ಸೇವಿಸ್ತಿದ್ರು. ಮಠದಲ್ಲಿ ಆಗ ವಾರ್ಷಿಕ ಭಜನಾ ಸಪ್ತಾಹ ಪ್ರಾರಂಭವಾಗಿತ್ತು. ಭಜನೆಯ ಮಂಗಳದ ದಿವಸ ಅದು. ಆವತ್ತು ಮಹಾ ಸಂತರ್ಪಣೆ ನಡೀತಾ ಇತ್ತು. ಆ ದಿನ ಶ್ರೀಧರರು ಮಠದ ಬಾಗಿಲಲ್ಲಿ ಮುಂಭಾಗದಲ್ಲಿ ಹಾಕಿದ ಆ ಚಪ್ಪರದ ಕಂಬಕ್ಕೆ ಹೊರಗೆ ನಿಂತಿದ್ರು. ಇವರ ಸ್ಥಿತಿಯನ್ನು ಕಂಡು ಮರುಗಿದಂಥ ಶ್ರೀ ಶಿವಾನಂದರು ಶ್ರೀಧರರಿಗೆ ಕೇಳಿದರು, ಇಂದು ಊಟ ಮಾಡೋದಿಲ್ವೇನೋ ದಾಸ ಅಂತ. ತಮ್ಮ ಅಪ್ಪಣೆಯಾದರೆ ಊಟ ಮಾಡ್ತೇನೆ ಗುರುಗಳೇ ಅಂತ ಶ್ರೀಧರರು ಉತ್ತರಿಸಿದರು. ಉತ್ಸವದ ಮಂಗಲ ದಿವಸ ಇವತ್ತು, ಇಂದಾದರೂ ಶ್ರೀ ದತ್ತಪ್ರಸಾದ ಸ್ವೀಕಾರ ಮಾಡಪ್ಪ ಅಂದರು ಶಿವಾನಂದ ಗುರುಗಳು. ಗುರುವಾಜ್ಞೆಯನ್ನು ಮನಸಾ ಸ್ವೀಕರಿಸಿದ ಶ್ರೀಧರರು ಅವತ್ತು ಊಟಕ್ಕೆ ಕೂತ್ಕೊಳ್ತಾರೆ. ಬಡಿಸುವವರು ಬಡಿಸ್ತಾನೇ ಇದ್ದಾರೆ, ಶ್ರೀಧರರು ಊಟ ಮಾಡ್ತಾನೇ ಇದ್ದಾರೆ. ಬಡಿಸುವವರು ಸೋತರು, ನಿಬ್ಬೆರಗಾದರು. ಈ ಶ್ರೀಧರ ಮೂರ್ತಿ ಆ ದಿನ ಊಟದಲ್ಲಿ ಸೋಲ್ಲೇ ಇಲ್ಲ. ನೋಡುವವರಿಗೆ ವಿಚಿತ್ರವೆನಿಸುವಷ್ಟು ಈ ಶ್ರೀಧರರು ಊಟ ಮಾಡ್ತಾರೆ. 10 ಜನರ ಭೋಜನದಷ್ಟಾಯಿತಲ್ಲ ಅಂತ ಇದನ್ನು ಕಂಡವರು ವಿಸ್ಮಯಗೊಂಡರು. ಇಡೀ ವಿಶ್ವವನ್ನೇ ಕೊನೆಗೆ ತನ್ನ ಗ್ರಾಸವಾಗಿಸಿಕೊಳ್ಳುವ ಭಗವಂತನಿಗೆ ಈ 10 ಜನರ ಊಟವೇನು? ನಮ್ಮಂಥ ಪಾಮರರಿಗೆ ಇಂಥ ಮಹಾತ್ಮರ ನಡೆ ನುಡಿ ಅರ್ಥವಾಗೋದಿಲ್ಲ, ಆಶ್ಚರ್ಯವಾಗ್ತದಷ್ಟೆ. ಅಂತೆಯೇ ಶ್ರೀ ಶಿವಾನಂದರಿಂದ ಮಾರ್ಗದರ್ಶಿತರಾಗಿ ಶ್ರೀ ಶ್ರೀಧರರಿಂದ ಅಷ್ಟವಿಧ ಪ್ರಾಣಾಯಾಮಗಳು, ಷಣ್ಮುಖಿ ಹಾಗೂ ಯೋಗದ ಕ್ಲಿಷ್ಟ ಕ್ರಿಯೆಯಾದ ಖೇಚರಿ ಯೋಗದ ಸಾಧನೆಯೂ ಕೂಡ ನಡೀತಾ ಇದ್ದಂಥ ಆ ಸಂದರ್ಭದಲ್ಲಿ ಶ್ರೀಧರರಿಗೆ ಸಹಜವಾಗಿ ದೇಹದಲ್ಲಿ ಹಸಿವು ದಾಹಗಳೆಲ್ಲ ಹೆಚ್ಚಾಯಿತು. ವಾಸ್ತವವಾಗಿ ಈ ಯೋಗದ ಸಿದ್ಧಿಯಿಂದ ಆ ಸಾಧಕನ ಹಸಿವೆ, ದಾಹ, ನಿದ್ರೆ ಮೊದಲಾದಂಥ ದೈಹಿಕ ಅವಶ್ಯಕತೆಗಳನ್ನು ಗೆಲ್ಲಬಹುದು ಅಂತಾನೆ ಆ ಯೋಗವನ್ನು ಆ ಸಾಧಕ ಸಾಧನೆ ಮಾಡೋದು. ಇದರ ಪರಿಣಾಮ ಹಸಿವೆ, ದಾಹ, ನಿದ್ರೆ ಮುಂತಾದವುಗಳನ್ನು ಗೆಲ್ಲಬಹುದು ಅಂತ ಅಲ್ಲಿ ಅನುಭವ ಸಿದ್ಧಿಯನ್ನು ಪಡೆದುಕೊಂಡಂಥ ಶ್ರೀ ಶಿವಾನಂದ ಗುರುಗಳೇ ಶ್ರೀಧರರಿಗೆ ಇದರನ್ನು ಹೇಳಿದ್ರು ಹಾಗೂ ಮಾರ್ಗದರ್ಶನ ಮಾಡ್ತಾ ಇದ್ರು. ಇದರನ್ನು ಸಾಧನೆ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಹಸಿವು ದಾಹಗಳೆಲ್ಲ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಶ್ರೀಧರರ ದೇಹದ ತಾಪ ಹೆಚ್ಚಾಯಿತು. ಆ ಸಂದರ್ಭಗಳಲ್ಲಿ ಆ ಸಾಧಕನಿಗೆ ಆಕಳ ಹಾಲು, ತುಪ್ಪಗಳಂಥ ಸ್ನಿಗ್ಧ ಪದಾರ್ಥಗಳು ಅಂದರೆ ದೇಹಕ್ಕೆ ತಂಪನ್ನು ಕೊಡುವಂಥ ಪದಾರ್ಥಗಳ ಅವಶ್ಯಕತೆ ಇರುತ್ತೆ.
ಈ ಶ್ರೀಧರರು ಮೊದಲೇ ಯಾರಲ್ಲೂ ತನಗಾಗಿ ಏನನ್ನೂ ಕೇಳುವಂಥವರಲ್ಲ. ಇಂಥದ್ದೆಲ್ಲ ಕಾರಣದಿಂದ ಈ ಸಾಧನೆಯ ಕಾಲದಲ್ಲಿ ಶ್ರೀಧರರ ದೇಹ ಬಹುವಾಗಿ ಬಳಲಿತ್ತು. ಈ ರೀತಿ ಕಠಿಣ ಸಾಧನೆಗೊಳಗಾದ ಶ್ರೀಧರರ ಈ ದೇಹಸ್ಥಿತಿಯನ್ನು ಕಂಡಂಥ ಶಿವಾನಂದರು ಬಹುವಾಗಿ ಮರುಗಿ ಶ್ರೀಧರರಿಗೆ ಈ ಆಕಳ ಹಾಲಿನ ವ್ಯವಸ್ಥೆ ಮತ್ತು ನಿತ್ಯ ರಾಗಿ ಅಂಬಲಿಯನ್ನು ಅವರಿಗೆ ಮಾಡಿಕೊಡುವಂತೆ ಅಡುಗೆಯವರಿಗೆ ಹೇಳಿರ್ತಾರೆ. ದಿನನಿತ್ಯ ಈ ಶ್ರೀಧರರ ಆಹಾರದ ಮೇಲೆ ಈ ಶಿವಗುರುಗಳು ನಿಗಾವಹಿಸ್ತಾರೆ. ಸಮರ್ಥ ರಾಮದಾಸರೇ ಶ್ರೀಧರರ ರೂಪದಲ್ಲಿ ತಮ್ಮೊಂದಿಗೆ ಇಲ್ಲಿ ಒಡನಾಡುತ್ತಿದ್ದಾರೆ ಎಂಬ ಭಾವದಲ್ಲೇ ಶಿವಾನಂದರು ಶ್ರೀಧರರನ್ನು ದಾಸ ಅಂತ ಕರೀತಾ ಇದ್ದದ್ದು, ಆ ರೀತಿ ಕಾಳಜಿಯನ್ನು ತಗೊಳ್ತಾ ಇದ್ದಿದ್ದು. ಅಂದರೆ ರಾಮದಾಸ ಅಂತ ಪ್ರೀತಿ ಗೌರವಗಳನ್ನು ಶ್ರೀಧರರ ಮೂಲಕ, ಶ್ರೀಧರರನ್ನು ದಾಸ ಅಂತ ಕರೆಯುವ ಮೂಲಕ ಸಮರ್ಥ ರಾಮದಾಸರಿಗೆ, ಇಡೀ ಸಮರ್ಥ ರಾಮದಾಸರ ದಾಸ ಪರಂಪರೆಗೆ ಶಿವಾನಂದರು ಸಲ್ಲಿಸ್ತಾ ಇದ್ರು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈ ಸಾಧನೆಯ ಸಂದರ್ಭದಲ್ಲಿ ಶ್ರೀಧರರು ಯಜ್ಞೇಶ್ವರನ ಅಪರಾವತಾರವೋ ಅನ್ನುವಂತಿದ್ರು. ಶಿವಾನಂದರು ಹೇಳಿದಂತೆ ಶ್ರೀಧರರಿಗೆ ಮಠದವರು, ಊರವರು ಎಲ್ಲ ಹಾಲು ತುಪ್ಪಗಳನ್ನು ತಂದುಕೊಡ್ತಿದ್ರು. ಶ್ರೀಧರರು ಅವರು ತನಗಾಗಿ ತಂದ ಹಾಲು ತುಪ್ಪಗಳೆಷ್ಟಿದ್ರು ಆಗಿದ್ದಾಗೆ ತಿಂದ್ಬಿಡ್ತಿದ್ರಂತೆ. ಇಡೀ ಬಾಳೆ ಕೊನೆಗಳನ್ನೇ ಖಾಲಿ ಮಾಡ್ತಿದ್ರು. ಹಾಲಿನ ತಂಬಿಗೆಯನ್ನು ತಂದುಕೊಟ್ರೆ ಆ ಹಾಲಿನ ತಂಬಿಗೆಯನ್ನು ಖಾಲಿಯಾಗಿಸಿಯೇ ಕೆಳಗಿಡ್ತಿದ್ರಂತೆ. ಅಂದರೆ ಆ ಯೋಗ ಸಾಧನೆಯ ಅವಧಿಯಲ್ಲಿ ಅವರು ಪ್ರಜ್ವಲಿತವಾದ ಆ ಜಠರಾಗ್ನಿಯಿಂದ ಪ್ರತ್ಯಕ್ಷ ಯಜ್ಞೇಶ್ವರನೇ ಆಗಿಬಿಟ್ಟಿದ್ರು ಅಂತ ನಾವು ಯೋಚಿಸಬೇಕು. ಸುಮ್ಮನೆ ಬ್ರಹ್ಮನಾಗುವನೇ ಅನ್ನುವಂಥ ಇವತ್ತಿನ ಹಾಡಿನ ಸಾಲು ಈ ಸಾಧನೆಯ ತೀವ್ರತೆಯನ್ನೇ ಹೇಳೋದು. ಮಹಾತ್ಮರಾಗೋದು ಸುಲಭದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನು ಈ ರೀತಿಯ ವಿವರಗಳು ಆ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡಿದಾಗಲೆಲ್ಲ ನಮಗೆ ತಿಳಿದು ಬರುವಂಥ ವಿಷಯ. ಆಮೇಲೆ ಎಷ್ಟೋ ದಿವಸ ಈ ದೇಹದ ತಾಪವನ್ನು ತಾಳಲಾರದೆ ತನ್ನ ಗುಹೆಯ ಕೆಳಭಾಗದಲ್ಲಿರುವ ಕೆರೆಯಲ್ಲಿ, ಅಂದರೆ ಶಿವಾನಂದ ತೀರ್ಥ ಏನಿದೆ ಆ ತೀರ್ಥದಲ್ಲಿ ಪದ್ಮಾಸನ ಹಾಕಿ 4-5 ಗಂಟೆಗಳವರೆಗೆ ಈ ಶ್ರೀಧರರು ಅಂಗಾತ ಮಲಗಿಬಿಡ್ತಿದ್ರಂತೆ. ಅಷ್ಟಾಗಿಯೂ ಹಸಿವು ನೀಗದಿದ್ರೆ ತನ್ನಿಂದ ಇತರರಿಗೆ ತೊಂದರೆಯಾಗೋದು ಬೇಡ ಅಂತ ಯೋಚನೆ ಮಾಡಿ ಮತ್ತೆ ಅಲ್ಲಿ ಹತ್ತಿರವಿರುವಂಥ ಕಾಡಿಗೆ ಹೋಗಿ ಅಲ್ಲಿ ತಾನು ತಿನ್ನಬಹುದಾದಂಥ ಸೊಪ್ಪು, ಹಣ್ಣು, ಕಾಯಿ ಏನೇನು ಸಿಗ್ತದೋ ಅದನ್ನೆಲ್ಲ ಸಾಕಾಗುವಷ್ಟು ತಿಂದು ಬರ್ತಿದ್ರಂತೆ. ಈ ಶಿವಾನಂದ ಗುರುಗಳ ಅಪೂರ್ವ ಸಾನ್ನಿಧ್ಯದಲ್ಲಿ ಮಾತೃಮಮತೆ, ಪಿತೃಭಾವದ ವಾತ್ಸಲ್ಯ, ತನ್ನನ್ನು ಮಾನಸಪುತ್ರನೇ ಅನ್ನೋದಾಗಿ ಪ್ರೀತಿಸಿದ ನಡೆ, ಆ ಗುರುವಿನ ಕಾಳಜಿಪೂರ್ವಕ ಮಾರ್ಗದರ್ಶನ, ಸಹೃದಯಪೂರ್ವಕ ಸತ್ಸಂಗ, ಜಿಜ್ಞಾಸೆ, ಲೋಕದ ಜನರ ಸ್ಥಿತಿಗತಿಗಳು ಮತ್ತು ಅವರನ್ನು ಮೇಲಕ್ಕೆತ್ತುವ ಧರ್ಮೋದ್ಧಾರಕ ನಡೆ, ಮತ್ತು ಎಷ್ಟೋ ಬಾರಿ ಎದುರಿನಲ್ಲಿರುವವರಿಗೆ ತನ್ನ ಈ ಪ್ರೀತಿಯ ಶಿಷ್ಯನ ಮನೋವೈಶಾಲ್ಯತೆಯನ್ನು, ಗುರುಭಾವವನ್ನು ತೋರಿಸಿಕೊಡುವಂಥ ಪರಿ, ಇನ್ನೆಷ್ಟೋ ವಿಷಯಗಳಲ್ಲಿ ವಯಸ್ಸಿನಲ್ಲಿ ತನಗಿಂತ ಅತೀ ಚಿಕ್ಕವರಾದರೂ ಕೂಡ ಅದರನ್ನು ಪರಿಗಣಿಸದೆ ಶ್ರೀಧರರ ಸಲಹೆಗಳನ್ನು ಶಿವಾನಂದರೇ ಕೇಳಿ ಸ್ವೀಕರಿಸಿ ಅದರಂತೆ ನಡೆದುಕೊಂಡಂಥ ರೀತಿ, ಇಂಥ ಶಿವಗುರುವಿನ ಈ ಪರಿಗಳೆಲ್ಲ ಶ್ರೀಧರರಿಗೆ ಅವರ ಮನಸ್ಸಿನ ಆಳದಲ್ಲಿ ನೆಲೆಸಿ ನಿಂತು ಬಿಟ್ಟಿತ್ತು. ತನ್ನ ಸಮರ್ಥರೇ ಇಲ್ಲಿ ಶಿವಾನಂದ ಗುರುಗಳಾಗಿ ಒಡನಾಡ್ತಾ ಇದ್ದಾರೆ ಅನ್ನೋ ಅಪೂರ್ವ ಗುರುಪ್ರೇಮ ಈ ಶಿವಾನಂದರೊಳಗೂ ಶ್ರೀಧರರಿಗೆ ಮೂಡಿಬಿಟ್ಟಿತ್ತು. ಈ ಎಲ್ಲ ಕಾರಣಕ್ಕೆ ಗುರುರ್ನೈವ ಶಿಷ್ಯ ಅಂತ ಶಂಕರಾಚಾರ್ಯರು ನಿರ್ವಾಣ ಷಟ್ಕದಲ್ಲಿ ಹೇಳುವಂತೆ ಗುರು ಶಿಷ್ಯ ಅನ್ನೋ ದ್ವೈತ ಭಾವವೇ ಇಲ್ಲದೆ ಎರಡೂ ಜೀವಗಳು ಪೂರ್ಣವಾಗಿ ಒಂದಾಗಿ ಬಿಟ್ಟಿತ್ತು. ಜೀವನ್ಮುಕ್ತಿಯ ಪರಮಾನಂದ ಈ ಪರಮಾನಂದ ಮಠದಲ್ಲಿ ಪರಿಪೂರ್ಣ ಫಲಿಸಿ ಅನ್ವರ್ಥವಾಗಿ ಬಿಟ್ಟಿತ್ತು. ಶ್ರೀ ಶಿವಾನಂದ ಪ್ರಿಯಾಯ ನಮಃ ಅನ್ನುವಂಥದ್ದು ಶ್ರೀಧರ ಸ್ವಾಮಿಗಳ ಅಷ್ಟೋತ್ತರದ ಒಂದು ಶ್ರೀನಾಮ. ಇದು ಶ್ರೀ ಶಿವಗಂಗಾಧರ ಭಟ್ರು ಬೆತ್ಗೇರಿ ಅನ್ನುವರು ರಚಿಸಿದಂತಹ ಶ್ರೀಧರ ಸ್ವಾಮಿಗಳ ಅಷ್ಟೋತ್ತರದ ಒಂದು ನಾಮ.
ಈ ನಾಮ ಶ್ರೀ ಶಿವಾನಂದರ ಹಾಗೂ ಶ್ರೀ ಶ್ರೀಧರರ ಈ ಅಪೂರ್ವ ಒಡನಾಟವನ್ನ ಕಂಡು ಆನಂದಗೊಂಡು ಆ ಆನಂದದಿಂದಲೇ ಹೊರಹೊಮ್ಮಿದಂಥ ನಾಮ ಅಂತ ನಾವು ಒಳಗಿನಿಂದ ಯೋಚಿಸಿದರೆ ಅರಿವಾಗುವಂಥ ಸತ್ಯ. ಶಿವಾನಂದ ಗುರುಗಳ ಈ ನಡೆಗಳನ್ನೆಲ್ಲ ಕಂಡು ಉಂಡು ಸಾಂಸಾರಿಕರಲ್ಲದೆ ವಿರಾಗಿಗಳಾದ ಈ ಯೋಗಿಗಳೂ ಕೂಡ ಯೋಗ್ಯನಾದ ಶಿಷ್ಯ ದೊರೆತಾಗ ಅಂಥ ಶಿಷ್ಯನಲ್ಲಿರುವ ಜ್ಞಾನದ ಕಿಡಿಯನ್ನು ತನ್ನೆಲ್ಲ ಜ್ಞಾನ ಸಾಮರ್ಥ್ಯವನ್ನೆರೆದು ಪ್ರಜ್ವಲಿಸಿ ಉಜ್ವಲವಾಗಿ ಬೆಳಗಿಸೋದಕ್ಕೆ ತಾನು ಎತ್ತರವಾಗಿ ನಿಂತು ತಾಯಿ, ತಂದೆ, ಗುರು, ಗೆಳೆಯ, ಸರ್ವ ಬಂಧುವಿನ ರೀತಿ ಅವರನ್ನು ಕಂಡು ತನ್ನ ಶಿಷ್ಯನಾದವನು ಮತ್ತೂ ಮತ್ತು ಅವನಿಚ್ಛೆಯಂತೆ ಅರಳಿ ಇನ್ನೂ ಬಾನೆತ್ತರಕ್ಕೆ ಬೆಳೆದು ವಿಶ್ವವ್ಯಾಪಿಯಾಗಿ ಬೆಳಗುವುದನ್ನು ತಾನೂ ಕೂಡ ತಲೆ ಎತ್ತಿ ನೋಡಿ ಹಿಗ್ಗಿ ಹೂವಾಗುವ ಮಹಾಗುರುಗಳ ಸಾಲಿನಲ್ಲಿ ಚಿರಂತನವಾಗಿ ಬೆಳಗುವ ದಿವ್ಯ ಪರಮಾನಂದದ ಪರಂಜ್ಯೋತಿಯೇ ಈ ತನ್ನ ಶಿವಾನಂದ ಗುರುವರಿಯರು ಅನ್ನೋ ನಿಚ್ಚಳ ಪ್ರೇಮ ಭಾವ ಸಂಪೂರ್ಣರಾಗಿದ್ದರು. ಈ ಗುರುವಿನ ಗುರುತರ ಪ್ರೇಮ ಭಾವವನ್ನುಂಡಂಥ ಶ್ರೀ ಶ್ರೀಧರರು ತನ್ನ ಗುರುವಿನಲ್ಲಿ ತನಗಿರುವಂತಹ ಅಮಿತ ಪ್ರೇಮದ ಅದ್ವಯ ಭಾವವನ್ನು ಶ್ರೀ ಶಿವಾನಂದರು ಬ್ರಹ್ಮೈಕ್ಯರಾದ ಮೇಲೆ ಶೀಗೇಹಳ್ಳಿಯ ಭಕ್ತರಿಗಾಗಿ ಶ್ರೀ ಶ್ರೀಧರರು ರಚಿಸಿಕೊಟ್ಟ ಅಪೂರ್ವವಾದ ಶ್ರೀ ಶಿವಗುರು ಸ್ತೋತ್ರ ಅನ್ನೋ ಶಿವಾನಂದರ ಕುರಿತು ಬರೆದಂಥ ಈ ಸ್ತೋತ್ರದಲ್ಲಿ ನಾವು ಗ್ರಹಿಸಬಹುದಾಗಿದೆ. ಇದು ಅದ್ವೈತ ತತ್ವವನ್ನು ಸಾರ್ತಾ ತಾನು ತನ್ನ ಶಿವಾನಂದ ಗುರುವಿನಲ್ಲಿ ಹೇಗೆ ಸಮರಸಗೊಂಡಿದ್ದೇನೆ, ಹೇಗೆ ಐಕ್ಯವಿದ್ದೇನೆ ಅನ್ನೋದನ್ನು ಅದರ ಒಂದು ಚರಣದಲ್ಲಿ ಶ್ರೀಧರರು ಬಿಚ್ಚಿ ಹೇಳ್ತಾರೆ. ಭಾಮಿನಿ ಷಟ್ಪದಿಯ ಆ ಶಿವಗುರು ಸ್ತೋತ್ರದ ಆ ಒಂದು ಚರಣವನ್ನು ಈ ಸಂದರ್ಭದಲ್ಲಿ ನೋಡೋದಾದರೆ, ಉರುತರದ ಪ್ರಭೆಯಿಂದಲಾವುದು ವರದ ಪರಮಾನಂದ ಮಠದೊಳು ಮೆರೆಯುವ ನಿಜ ರೂಪಿನಿಂದಲೇ ಎರಕವಾಗಿಹುದೋ ಅರಿಯಲದರೊಳಗೆನ್ನ ಐಕ್ಯವು ಚಿರಮಿರಲಿ ಎಂದಾನು ಸದ್ಗುರು ವರಚಿದಾನಂದಾತ್ಮ ಶಿವಗುರುವಿಂಗೆ ನಮಿಸುವೆನು. 31 ಭಾಮಿನಿ ಷಟ್ಪದಿಗಳಿರುವ ಈ ಸ್ತುತಿಯ ಪ್ರತಿ ಚರಣದ ಕೊನೆಯ ಸಾಲು ಕೂಡ ಆ ಅರಿವೇ ತಾನಾಗಿರುವ ಶಿವಗುರುವಿಂಗೆ ನಮಿಸುವೆನು ಅಂತ ಬರುತ್ತೆ. ಈ ಶಿವಾನಂದ ಸ್ತೋತ್ರದಲ್ಲಿ ಶ್ರೀ ಶ್ರೀಧರರು ಶಿವಾನಂದ ಸರಸ್ವತಿಯವರನ್ನು ಹೇಗೆ ಕಂಡಿದ್ರು, ಹೇಗೆ ಭಜಿಸಿದ್ರು, ಹೇಗೆ ಆರಾಧಿಸಿದ್ರು ಅಂತ ನಮಗೆಲ್ಲ ಅರ್ಥವಾಗಲಿಕ್ಕೆ ಸಾಧ್ಯ ಇದೆ. ಅವರೇ ಶ್ರೀ ಶಿವಾನಂದರಲ್ಲಿ ಎನ್ನ ಐಕ್ಯವು ಚಿರಮಿರಲಿ ಅಂತ ತೋಡಿಕೊಂಡಿದ್ದಾರೆ ಅಂತ ಆದಮೇಲೆ ಯಾರು ಇದಕ್ಕಿಂತ ಮಿಗಿಲಾಗಿ ಶಿವಗುರುವನ್ನು ವರ್ಣಿಸಿ ಯಾರು ಅಥವಾ ಹೊಗಳಿ ಯಾರು ಅಲ್ವಾ? ಶಿವಾನಂದರ ಈ ಅಪೂರ್ವ ಯೋಗ ಶಕ್ತಿಯ ಸಂಪನ್ನತೆ, ಜ್ಞಾನ ಸಂಪನ್ನತೆ ಶ್ರೀ ಶ್ರೀಧರರಲ್ಲಿ ಸಂಪೂರ್ಣ ಏಕತ್ವದಿಂದ ಬೆರೆತು ಹೋದದ್ದಕ್ಕೆ ಶ್ರೀಧರರ ಈ ಸಾಲುಗಳಿಗಿಂತ, ಈ ಸಾಲುಗಳಲ್ಲಿ ಅವರು ಸೂಚಿಸಿರೋದಕ್ಕಿಂತ ಇನ್ನೂ ಸಾಕ್ಷಿ ಏನು ಬೇಕು? ಈ ಮಾತನ್ನು ಪೂರ್ಣ ಪ್ರತ್ಯಕ್ಷ ನಾವು ತಿಳಿಬೇಕಾದ್ರೆ ಶ್ರೀ ಶ್ರೀಧರರು ರಚಿಸಿದಂಥ ಶ್ರೀ ಶಿವಗುರು ಸ್ತೋತ್ರವನ್ನು ನೋಡಬೇಕು. ಇದರನ್ನು ನೋಡಿದರೆ ಮೇರು ಸದೃಶವಾದ ಈ ಶಿವಾನಂದರ ಶಕ್ತಿಯ ಕೆಲವಂಶವಾದರೂ ನಮಗೆ ಅರಿವಾದೀತು. ಈ ಶಿವಾನಂದರ ಮಹಿಮೆ ಏನು ಅನ್ನೋದು ಕೂಡ ನಮಗೆ ಅರಿವಾದೀತು. ಇಷ್ಟು ಪ್ರೇಮ ಭಾವದಲ್ಲಿ ಗುರು ಶಿಷ್ಯರ ನಡೆ ಇದ್ದರೂ ಕೂಡ ಶಿವಾನಂದರು ಕೇಳಿಕೊಂಡಂತೆ ಪರಮಾನಂದ ಮಠದ ಅಧಿಪತಿಯಾಗಲು ಈ ವೈರಾಗ್ಯ ಮೂರ್ತಿಯಾದ ಶ್ರೀಧರರು ಒಪ್ಪಲಿಲ್ಲ. ಬದಲಿಗೆ ತನ್ನ ಪ್ರತಿಜ್ಞೆಯನ್ನು ತಿಳಿಸಿ ಈ ಮಠದಲ್ಲಿ ಇನ್ನೂ ಅನೇಕ ಸಾಧಕರಿದ್ದಾರಲ್ಲ, ಅವರಲ್ಲಿ ಯಾರು ನಿಮಗೆ ಯೋಗ್ಯರು ಅಂತನಿಸುತ್ತೋ ಅವರನ್ನೇ ಈ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಗುರುಗಳೇ ಅಂತ ವಿನಯದಿಂದ ಶ್ರೀಧರರು ಶಿವಗುರುಗಳಲ್ಲಿ ಕೇಳ್ಕೊಳ್ತಾರೆ. ಗುರುಗಳೂ ನೋಯದಂತೆ ತನ್ನ ಪ್ರತಿಜ್ಞೆಗೂ ಭಂಗ ಬರದಂತೆ ನಡೆದುಕೊಂಡಂಥ ಈ ಶ್ರೀಧರರ ವಿಶೇಷತೆ ಮುಂದೇನು ಅಂತ ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.
ಮರಣ ಭೀತಿಯ ಬೇರ ಸುಡದೆ ಪರಮಾನಂದವನೇ ಎಲ್ಲೆಲ್ಲಿಯೂ ನೆಡದೆ ದೇಹದೊಳಗಭಿಮಾನ ಬಿಡದೆ ಗುರು ಶಿವಾನಂದದೊಳಗೆ ಚಿತ್ತವನು ಮುಳುಗಿಸದೆ ತನು ಮನವೆಲ್ಲ ನೆಡದೆ ಸುಮ್ಮನೆ ಬ್ರಹ್ಮವಾಗುವನೇ ಮೂಲಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೆ ಮತ್ತುಳಿಯದೆ ನಾನೇ ಸುಮ್ಮನೆ ಬ್ರಹ್ಮವಾಗುವನೇ.